ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಟುಡೇಸ್ ಲೆಕ್ಚರ್. ಇವತ್ತು ನಾವು ಕಲಿತಿರೋದು ಟಾಪಿಕ್ ಯಾವುದು ಅಂತ ಹೇಳಿದರೆ ಪೈಥಾನ್ದು ಡಾಟಾ ಟೈಪ್ಸು. ಪೈಥಾನ್ ಡಾಟಾ ಟೈಪ್ಸ್ ಕಲಿಯೋಕ್ಕಿಂತ ಮುಂಚೆ ನಿಮಗೆ ವೇರಿಯೇಬಲ್ಸ್ ಐಡೆಂಟಿಫೈಯರ್ಸ್ ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ಲೆಕ್ಚರ್ 2ನ ಅಟೆಂಡ್ ಮಾಡಿ, ಅದಾದಮೇಲೆ ಲೆಕ್ಚರ್ 3ನ ಅಟೆಂಡ್ ಮಾಡಿ. ಸೊ ನಿಮಗೆ ಕನೆಕ್ಟಿವಿಟಿ ಇರುತ್ತೆ ಮತ್ತು ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗುತ್ತೆ. ಡಾಟಾ ಟೈಪ್ಸಲ್ಲಿ ಪೈಥಾನ್ ಡಾಟಾ ಟೈಪ್ಸಿಗೆ ಬಂದರೆ ಕಂಪೇರ್ ಟು ಬೇರೆ ಅದರ್ ಲ್ಯಾಂಗ್ವೇಜಸ್ಸಿಗೆ ನಮಗೆ ಪೈಥಾನ್ ಡಾಟಾ ಟೈಪ್ಸಲ್ಲಿ ವಿ ಹ್ಯಾವ್ ಮೆನಿ ಟೈಪ್ಸ್ ಆಫ್ ಡಾಟಾ ಟೈಪ್. ಅದರಲ್ಲಿ ಫಸ್ಟ್ ಟೈಪ್ ಆಫ್ ಡಾಟಾ ಟೈಪ್ ಯಾವುದು ಅಂತ ಹೇಳಿದರೆ ನ್ಯೂಮರಿಕ್ ಟೈಪ್. ನ್ಯೂಮರಿಕ್ ಟೈಪ್ ಅಂತ ಹೇಳಿದ್ರೇನು? ದೀಸ್ ರೆಪ್ರೆಸೆಂಟ್ಸ್ ದ ನಂಬರ್ಸ್. ನ್ಯೂಮರಿಕ್ ಡಾಟಾ ಟೈಪಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್. ನ್ಯೂಮರಿಕ್ ಅಂತ ಹೇಳಿದರೆ ಯಾವ ಡಾಟಾ ಟೈಪನ್ನು ನಂಬರ್ಸ್ ಮೇಲೆ ವರ್ಕ್ ಮಾಡ್ತಾಯಿದ್ದೀವಿ ಅದನ್ನು ನಾವೇನಂತ ಹೇಳ್ತೀವಿ? ನ್ಯೂಮರಿಕ್ ಅಂತ ಹೇಳ್ತೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ವೇರಿಯೇಬಲ್ನ ಕಲ್ತಿದ್ವಿ. ವೇರಿಯೇಬಲ್ ಅಂತ ಹೇಳಿದ್ರೇನು? ಒಂದು ಎಲಿಮೆಂಟ್, ಅದರಲ್ಲಿ ನಾವೇನು ಸ್ಟೋರ್ ಮಾಡ್ತೀವಿ? ವ್ಯಾಲ್ಯೂನ ಸ್ಟೋರ್ ಮಾಡ್ತಾಯಿದ್ದೀವಿ. ಸಪೋಸ್ ನಾನು ಎ ಅಂತ ತೊಗೊಂಡಿದ್ರೆ ಎ ಏನಿದು ಕನ್ಸಿಡರ್ಡು ವೇರಿಯೇಬಲು. ಇದರಲ್ಲಿ ನಾನು ಯಾವ ವ್ಯಾಲ್ಯೂನ ಸ್ಟೋರ್ ಮಾಡ್ತಾಯಿದ್ದೀನಿ? 10 ವ್ಯಾಲ್ಯೂನ ನಾನು ಸ್ಟೋರ್ ಮಾಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಹಿಯರ್ ಎಕ್ಸ್ ಇಸ್ ಈಕ್ವಲ್ ಟು 100, ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ? ವ್ಯಾಲ್ಯೂನ ಸ್ಟೋರ್ ಮಾಡ್ತಾಯಿದ್ದೀನಿ. ಈ ನಾನು ಪರ್ಟಿಕ್ಯುಲರ್ ವೇರಿಯೇಬಲಿಗೆ ಇದು ನಾನು ಏನು ಪಾಸ್ ಮಾಡ್ತಾ ಇರೋದು, ಇದನ್ನು ನಾವೇನಂತ ಹೇಳ್ತೀವಿ? ಡಾಟಾ. ನಾವೇನು ವ್ಯಾಲ್ಯೂನ ಸ್ಟೋರ್ ಮಾಡ್ತಾಯಿದ್ದೀವಿ ಆ ವ್ಯಾಲ್ಯೂನ ನಾವೇನಂತ ಹೇಳ್ತೀವಿ? ಡಾಟಾ ಅಂತ ಹೇಳ್ತೀವಿ. ಈ ಡಾಟಾ ವ್ಯಾಲ್ಯೂನ ನಾವು ಏನು ಸ್ಟೋರ್ ಮಾಡ್ತಾಯಿದ್ದೀವಿ ಅದು ಯಾವ ಥರ ಡಾಟಾನ ನಾವು ಸ್ಟೋರ್ ಮಾಡ್ತಾ ಇರೋದು ಅಂತ ಕಲಿತಿರೋದು ಪೈಥಾನ್ದು ಡಾಟಾ ಟೈಪ್ಸಲ್ಲಿ. ನಮಗೆ ಬೇರೆ ವೆರೈಟಿ ಆಫ್ ಡಾಟಾ ಟೈಪ್ಸ್ ಇದೆ. ವೆರೈಟಿ ಆಫ್ಸ್ ಡಾಟಾ ವ್ಯಾಲ್ಯೂಸ್ನ ನಾವೇನು ಮಾಡ್ಬೋದು? ಒಂದು ವೇರಿಯೇಬಲಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಪ್ರತಿಯೊಂದು ಡಾಟಾ ಟೈಪ್ಸ್ನ ನಾವು ಒನ್ ಆಫ್ಟರ್ ಒಂದು ಕಲಿಯೋದ ವಿತ್ ದ ಪ್ರಾಕ್ಟಿಕಲ್ ಎಕ್ಸಾಂಪಲ್. ದ ಫಸ್ಟ್ ಟೈಪ್ ಆಫ್ ನಂಬರ್ ನ್ಯೂಮರಿಕ್ ಟೈಪ್ಸಲ್ಲಿ ಯಾವ್ದು ಬರುತ್ತೆ? ನಂಬರ್ಸ್ ಬರುತ್ತೆ. ಜಸ್ಟ್ ನಾವು ಯಾವುದನ್ನು ಇನ್ಪುಟ್ ಮಾಡ್ತಾ ಇರ್ತೀವಿ ಇಲ್ಲಿ ನಂಬರ್ಸ್ ಮೇಲೆ ವರ್ಕ್ ಮಾಡಿದ್ರೆ ದಟ್ ಈಸ್ ಆ್ಯನ್ ನ್ಯೂಮರಿಕ್ ಟೈಪ್. ನ್ಯೂಮರಿಕ್ ಟೈಪಲ್ಲಿ ನಮಗೆ ಯಾವುದಿದೆ? ಇಂಟ್ ಇದೆ, ಫ್ಲೋಟ್ ಇದೆ, ಕಾಂಪ್ಲೆಕ್ಸ್ ಇದೆ. ಇಂಟ್ ಅಂತ ಹೇಳಿದ್ರೆ ಏನು? ದಟ್ ಈಸ್ ಇಂಟೀಜರ್ ವ್ಯಾಲ್ಯೂ. ಲೈಕ್ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಇರಲ್ಲ, ನಮಗೆ ಪಾಯಿಂಟ್ ಇರಲ್ಲ, ಆ ಥರ ವ್ಯಾಲ್ಯೂನ ನಾವು ಸ್ಟೋರ್ ಮಾಡ್ತಾ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ? ಇಂಟೀಜರ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇಂಟೀಜರ್ ಐದರ್ ಇಟ್ ಕ್ಯಾನ್ ಬಿ ಪಾಸಿಟಿವ್ ಆದರೂ ಆಗಿರ್ಬೋದು ಅಥವಾ ನೆಗೆಟಿವ್ ಆದರೂ ಆಗಿರ್ಬೋದು. ಇವಾಗ ಎ ಇದೆ ನಮ್ಮದು. ಎ ಅಂತ ನಮಗೆ ಏನು ತೊಗೊಂಡಿದ್ದೀವಿ? ವೇರಿಯೇಬಲ್ ತೊಗೊಂಡಿದ್ದೀವಿ. ಆ ವೇರಿಯೇಬಲ್ ನಾವು ಯಾವುದೋ ಒಂದು ವ್ಯಾಲ್ಯೂನ ನಾವೇನು ಮಾಡ್ತಾಯಿದ್ದೀವಿ? ಸ್ಟೋರ್ ಮಾಡ್ತಾಯಿದ್ದೀವಿ. ಈ ವ್ಯಾಲ್ಯೂ ಯಾವ ಟೈಪ್ ಅದು? ಇಂಟ್ ಟೈಪು. ನೆಕ್ಸ್ಟ್ ಅಗೇನ್ ನಾವು ಪುನಃ ಒಂದು ವೇರಿಯೇಬಲ್ ತೊಗೊಂಡಿದ್ದೀವಿ ಎ ಅಂತ. ಇಫ್ ಐ ಗೇವ್ 10.0, ಪುನಃ ಎ ಅಂತ ಹೇಳಿದ್ರೆ ಏನೋ ಅದು ಒಂದು ವೇರಿಯೇಬಲ್ಲು. ಅದರಲ್ಲಿ ವ್ಯಾಲ್ಯೂ ಏನಾಗುತ್ತೆ? ಸ್ಟೋರ್ ಆಗುತ್ತೆ. ನಾವು ಯಾವ ಥರ ವ್ಯಾಲ್ಯೂ ಸ್ಟೋರ್ ಮಾಡ್ತಾ ಇದ್ದೀವಿ? ಫ್ಲೋಟ್ ವ್ಯಾಲ್ಯೂನ ನಾವೇನು ಮಾಡ್ತಾ ಇದ್ದೀವಿ? ಸ್ಟೋರ್ ಮಾಡ್ತಾ ಇದ್ದೀವಿ. ಫ್ಲೋಟ್ ಅಂತ ಹೇಳಿದರೆ ಏನು? ಫ್ಲೋಟಿಂಗ್ ಪಾಯಿಂಟ್. ನಮಗೆ ಫ್ರ್ಯಾಕ್ಷನಲ್ಲಿ ಈ ಥರ ವ್ಯಾಲ್ಯೂಸ್ ಪಾಯಿಂಟ್ಸ್ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ? ಫ್ಲೋಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅನದರ್ ಟೈಪ್ ಯಾವುದು ಅಂತ ಹೇಳಿದರೆ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ನಂಬರ್ಸ್ ಯಾವುದು ಅಂತ ಹೇಳಿದರೆ ಇಟ್ ಯೂಸಸ್ ಇನ್ ದ ಸ್ಟ್ಯಾಟಿಸ್ಟಿಕಲ್ಸ್, ಇಂಜಿನಿಯರಿಂಗಲ್ಲೆಲ್ಲ ಯೂಸ್ ಮಾಡ್ತಾರೆ. ಒಂದು ನಮ್ಮದು ಕಾಂಪ್ಲೆಕ್ಸ್ ನಂಬರ್ ಇರುತ್ತೆ ಅಂತ ಹೇಳಿದರೆ ಕಾಂಪ್ಲೆಕ್ಸ್ ನಂಬರಲ್ಲಿ ನಮಗೆ ಡಿಫ್ರೆಂಟ್ ಪಾರ್ಟ್ಸ್ ಇದೆ. ಇದು ರಿಯಲ್ ನಂಬರ್. ಇದು ಫಸ್ಟ್ ನಂಬರ್ ಏನಿರುತ್ತೆ ಅದು ರಿಯಲ್ ನಂಬರು. ಸೆಕೆಂಡ್ ನಂಬರ್ ಏನಿರುತ್ತೆ ಅದು ಇಮ್ಯಾಜಿನರಿ ನಂಬರು. ಜೆ ಅಂತ ಏನಿರುತ್ತೆ ಅದನ್ನು ನಾವು ರೂಟ್ ಅಂತ ಕರಿತೀವಿ. ಈ ಥರ ವ್ಯಾಲ್ಯೂಸ್ನ ನಾವೇನು ಮಾಡ್ಬೋದು? ಸ್ಟೋರ್ ಮಾಡ್ಬೋದು. ಆ ವ್ಯಾಲ್ಯೂನ ನಾವೇನಂತ ಹೇಳ್ತೀವಿ? ಕಾಂಪ್ಲೆಕ್ಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. 100 ಯಾವುದು? ಇಂಟೀಜರ್ ವ್ಯಾಲ್ಯೂ. 10.0 ಯಾವುದು? ಫ್ಲೋಟ್ ವ್ಯಾಲ್ಯೂ. ಅದೇ 4.6J ವಾಟ್ ಎವರ್ ದ ವ್ಯಾಲ್ಯೂ ವಿಲ್ ಪ್ರೊವೈಡ್. ಇದು ಯಾವ ವ್ಯಾಲ್ಯೂ? ಇದು ಕಾಂಪ್ಲೆಕ್ಸ್ ವ್ಯಾಲ್ಯೂ. ವಿ ವಿಲ್ ಸಿ ಹೌ ದ ಪ್ರಾಕ್ಟಿಕಲ್ ವಿಲ್ ಬಿ ವಿತ್ ದ ಹೆಲ್ಪ್ ಆಫ್ ದ ಪೈಥಾನ್. ಎ ಅಂತ ನಾವೇನು ತೊಗೊಂಡಿದ್ದೀವಿ? ಒಂದು ವೇರಿಯೇಬಲ್ಲು. ವೇರಿಯೇಬಲಲ್ಲಿ ನಾನು ಯಾವುದೋ ಒಂದು ನಂಬರ್ ಕೊಡ್ತಾ ಇದ್ದೀನಿ, ದಟ್ ಈಸ್ 789. ಇವಾಗ ನಾನು ಪ್ರಿಂಟ್ ಟೈಪ್ ಆಫ್ ಎ. ಟೈಪ್ ಆಫ್ ಎ ಅನ್ನು ಯಾವುದು ಅಂತ ಕೇಳಿದ್ರೆ ಯಾವುದನ್ನು ಡಿಸ್ಪ್ಲೇ ಮಾಡಬೇಕು? ಅದು ನಾವು ಯಾವುದು ಡಾಟಾ ಟೈಪ್ ತೊಗೊಂಡು ಯಾವುದು ವ್ಯಾಲ್ಯೂ ಕೊಟ್ಟಿದ್ದೀವಿ? ಇಲ್ಲಿ ಇಂಟೀಜರ್ ವ್ಯಾಲ್ಯೂ ಪಾಸ್ ಮಾಡಿದ್ದೀವಿ. ಹಾಗಾದರೆ ಯಾವ ಟೈಪ್ ಡಿಸ್ಪ್ಲೇ ಮಾಡಬೇಕದು? ದಟ್ ಈಸ್ ಆಫ್ ಇಂಟ್. ಇಂಟೀಜರ್ ವ್ಯಾಲ್ಯೂ ಅಂತ ಕೊಟ್ಟರೆ ಅದು ಯಾವ್ದು ತೋರಿಸುತ್ತೆ? ಅದು ಇಂಟ್ ತೋರಿಸುತ್ತೆ. ಅದೇ ನಾನು ಸೇಮು ಎ ಇಸ್ ಈಕ್ವಲ್ ಟು 78.9 ವ್ಯಾಲ್ಯೂ ಏನು ಕೊಟ್ಟಿದ್ದೀನಿ? ನಾನು ಎ ಇಸ್ ಈಕ್ವಲ್ ಟು 78.9 ಅಂತ ಕೊಟ್ಟಿದ್ದೀನಿ. ಕಾಪಿ ಹಿಯರ್. ಅಗೇನ್ ನಾನು ಪ್ರಿಂಟ್ ಕೇಳ್ತಾ ಇದ್ದೀನಿ. ಯಾವ ವ್ಯಾಲ್ಯೂನ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ ನಾನು? ಏದು ಯಾವ ಟೈಪ್ ಅಂತ ಕೇಳ್ತಾ ಇದ್ದೀನಿ. ದ ಟೈಪ್ ಆಫ್ ಎ ಈಸ್ ಫ್ಲೋಟ್. ನಮಗೆ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಇದ್ದರೆ ಯಾವ ಟೈಪ್ ಅದು? ಫ್ಲೋಟ್ ಟೈಪ್. ಅದೇ ನಾನು ಎ ಇಸ್ ಈಕ್ವಲ್ ಟು 6 + 7J. ಅಗೇನ್ ನಾನು ಪ್ರಿಂಟ್ ಕೊಡ್ತೀನಿ.
ಸಿ ಯಾವ ಟೈಪ್ ತೋರಿಸ್ತಿದೆ, ಅದು ಕಾಂಪ್ಲೆಕ್ಸ್ ತೋರಿಸ್ತಿದೆ. ಯಾವ ಡಾಟಾ ವೇರಿಯೇಬಲಿಗೆ ನಾವು ನಂಬರ್ಸ್ ಮೇಲೆ ವರ್ಕ್ ಮಾಡಿದ್ರೆ, ನಂಬರ್ಸ್ನ ಪಾಸ್ ಮಾಡಿದ್ರೆ, ಸ್ಟೋರ್ ಮಾಡಿದ್ರೆ ಅದನ್ನು ನಾವು ಯಾವ ಟೈಪ್ ಅಂತ ಹೇಳ್ತೀವಿ, ನ್ಯೂಮರಿಕ್ ಟೈಪ್ ಅಂತ ಹೇಳ್ತೀವಿ. ನ್ಯೂಮರಿಕ್ ಟೈಪಲ್ಲಿ ನಮ್ಗೆ ಎಷ್ಟು ಟೈಪ್ಸ್ ಇದೆ, 3 ಟೈಪ್ಸ್ ಇದೆ. ಯಾವುದೆಲ್ಲ ಅದು 3 ಟೈಪ್ಸು, ಇಂಟೀಜರ್, ಇಂಟ್, ಫ್ಲೋಟ್ ಆ್ಯಂಡ್ ಕಾಂಪ್ಲೆಕ್ಸ್. ದ ನೆಕ್ಸ್ಟ್ ಒನ್ ವಿ ಹ್ಯಾವ್ ದ ಸೀಕ್ವೆನ್ಸ್. ಏನು ಸೀಕ್ವೆನ್ಸ್ ಅಂತ ಹೇಳಿದರೆ, ಕ್ಲಿಯರ್, ಸೀಕ್ವೆನ್ಸ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, 1 by 1 ಅರೇಂಜ್ ಮಾಡೋದನ್ನು ನಾವೇನಂತ ಹೇಳ್ತೀವಿ, ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೀಕ್ವೆನ್ಸ್ ಅಂತ ಹೇಳಿದ್ರೇನು, ಒಂದಾದಮೇಲೆ ಒಂದು, ಫಾರ್ ಎಕ್ಸಾಂಪಲ್ ಎ, ಅದಾದಮೇಲೆ ಬಿ, ಅದಾದಮೇಲೆ ಸಿ, ಅದಾದಮೇಲೆ ಡಿ. ನಾವು ಆಲ್ಫಾಬೆಟ್ಸ್ ನಾವು ಒಂದಾದಮೇಲೆ ಒಂದು ಏನು ಮಾಡ್ತಾಯಿದ್ದೀವಿ, ನಾವು ಆರ್ಡರಲ್ಲಿ ಅರೇಂಜ್ ಮಾಡ್ತಾ ಇದ್ದೀವಿ ಎಲ್ಲ. ಇದನ್ನು ನಾವೇನಂತ ಹೇಳ್ತೀವಿ, ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೀಕ್ವೆನ್ಸಲ್ಲಿ ಆಲ್ಫಾಬೆಟ್ ಆದರೂ ಆಗಿರ್ಬೋದು, ಅಥವಾ ನಂಬರ್ ಆದರೂ ಆಗಿರ್ಬೋದು, ಅಥವಾ ನಂಬರ್ಸ್ ಮತ್ತು ಆಲ್ಫಾಬೆಟ್ಸ್ ಆದರೂ ಮಿಕ್ಸ್ ಆಗಿರ್ಬೋದು. ಇದನ್ನು ನಾವೇನಂತ ಹೇಳ್ತೀವಿ ಅಂತ ಹೇಳಿದರೆ, ವಿ ಕಾಲ್ ಆ್ಯಸ್ ಸೀಕ್ವೆನ್ಸ್. ಇದನ್ನು ನಾವು ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಸೀಕ್ವೆನ್ಸಲ್ಲಿ ನಮಗೆ ಬೇರೆ ಬೇರೆ ಥರ ಟೈಪ್ಸ್ ಆಫ್ ಸೀಕ್ವೆನ್ಸಸ್ ಇದೆ. ದ ಫಸ್ಟ್ ಟೈಪ್ ಈಸ್ ಸ್ಟ್ರಿಂಗ್ ಇದೆ, ಲಿಸ್ಟ್ ಇದೆ, ಟಪಲ್ ಇದೆ, ರೇಂಜ್ ಇದೆ. ಪ್ರತಿಯೊಂದು ಸೀಕ್ವೆನ್ಸ್ ನಾವು 1 by 1 ಫರ್ದರ್ ಡೀಪಾಗಿ ಕಲಿತೀವಿ. ಜಸ್ಟ್ ಇಲ್ಲಿ ನಾವು ಸ್ಟ್ರಿಂಗ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ನನ್ನ ಹತ್ರ ಒಂದು ಕ್ಯಾರೆಕ್ಟರ್ ಇದೆ. ಯಾವುದೋ ಕ್ಯಾರೆಕ್ಟರ್ ಇದೆ, ಎ ಅಂತ ಇದೆ, ನೆಕ್ಸ್ಟು ಬಿ ಅಂತ ಇದೆ. ಇದು ಎಷ್ಟು ಕ್ಯಾರೆಕ್ಟರ್ ಆಯಿತು, 2 ಕ್ಯಾರೆಕ್ಟರ್ ಆಯಿತು. ಈ 1ರಿಂದ ಜಾಸ್ತಿ ಕ್ಯಾರೆಕ್ಟರ್ಸ್ ಇದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ, ಸ್ಟ್ರಿಂಗ್ ಅಂತ ಹೇಳ್ತೀವಿ. ನಾವು ಸ್ಟ್ರಿಂಗ್ ಯಾವುದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಸಿಂಗಲ್ ಕೋಟ್ಸು, ಡಬಲ್ ಕೋಟ್ಸ್ ಅಥವಾ ಟ್ರಿಪಲ್ ಕೋಟ್ಸಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸಾಂಪಲ್ ಏನಿದೆ ನಮ್ಮದು, ಹೆಲೋ ಒಂದು ಸ್ಟ್ರಿಂಗು, ವರ್ಲ್ಡ್ ಈಸ್ ಆಲ್ಸೋ ಎ ಸ್ಟ್ರಿಂಗ್. ಇಲ್ಲಿ ನೋಡಿ, ಸಿಂಗಲ್ ಕೋಟ್ಸ್ ಕೊಟ್ಟಿದ್ದೀವಿ, ಇಲ್ಲಿ ಡಬಲ್ ಕೋಟ್ಸ್ ಕೊಟ್ಟಿದ್ದೀವಿ. ಈವನ್ ಇನ್ ಪೈಥಾನ್ ವಿ ಕ್ಯಾನ್ ಯೂಸ್ ಟ್ರಿಪಲ್ ಕೋಟ್ಸು ನಾವು ಯೂಸ್ ಮಾಡ್ಬೋದು. ಸ್ಟ್ರಿಂಗ್ದು ಟೈಪ್ ಯಾವುದು, ಇವಾಗ ಹೆಲೋ ವರ್ಲ್ಡ್ ಇದೆ, ಅದನ್ನು ನಾವು ಯಾವ ಟೈಪ್ ಅಂತ ಹೇಳ್ತೀವಿ, ಸ್ಟ್ರಿಂಗ್ ಆದಮೇಲೆ ನಮಗೆ ಏನಿದೆ, ಲಿಸ್ಟ್ ಇದೆ. ಲಿಸ್ಟ್ ಅಂತ ಹೇಳಿದರೆ ಏನು, ನಾವು ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ನ ನಾವೇನು ಮಾಡ್ತಾಯಿದ್ದೀವಿ, ಎಂಟರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಟ್ ಈಸ್ ಎನ್ಕ್ಲೋಸ್ಡ್ ಇನ್ ದ ಸ್ಕ್ವೇರ್ ಬ್ರ್ಯಾಕೆಟ್. ಯಾವ ಬ್ರ್ಯಾಕೆಟಲ್ಲಿರುತ್ತೆ, ಅದು ಸ್ಕ್ವೇರ್ ಬ್ರ್ಯಾಕೆಟಲ್ಲಿರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ, ಲಿಸ್ಟ್. ನಮ್ಮದು ವೇರಿಯೇಬಲ್ಲು, ಇಂಟೀಜರ್ ಎಲ್ಲ ಯಾವ ಥರ ಯೂಸ್ ಮಾಡ್ತೀವಿ, ಎ ಅಂತ ಹೇಳಿದರೆ ಜಸ್ಟ್ ಅದಕ್ಕೆ ನಾವು ಒಂದೇ ವ್ಯಾಲ್ಯೂ ಏನು ಮಾಡ್ತಾಯಿದ್ದೀವಿ, ಸ್ಟೋರ್ ಮಾಡ್ತಾಯಿದ್ದೀವಿ, ದಟ್ ಈಸ್ ಇಂಟೀಜರ್. ಅದೇ ನಮಗೆ ಲಿಸ್ಟ್ ಆಫ್ ವ್ಯಾಲ್ಯೂಸ್ನ ನಾವು ಸ್ಟೋರ್ ಮಾಡಬೇಕು ಅಂತ ಹೇಳಿದರೆ, ನಮಗೆ 10, 20, 30, 40, 50 ಇಷ್ಟು ಐಟಮ್ಸ್ನ ನಾವು ಸ್ಟೋರ್ ಮಾಡಬೇಕು ಒಂದೇ ವೇರಿಯೇಬಲ್ ಅಲ್ಲ ಅಂತ ಹೇಳಿದರೆ, ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ಯಾವ ಟೈಪ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಲಿಸ್ಟ್ ಡಾಟಾ ಟೈಪ್. ಲಿಸ್ಟ್ ಡಾಟಾ ಟೈಪಲ್ಲಿ ನಮಗೆ ಏನಿರುತ್ತೆ, ಕಲೆಕ್ಷನ್ ಆಫ್ ಆರ್ಡರ್ಡ್ ಎಲಿಮೆಂಟ್ಸ್ ಇರುತ್ತೆ. ಐದರ್ ಅದು ನಂಬರ್ ಆದರೂ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ಸ್ ಆದರೂ ಆಗಿರ್ಬೋದು. ಆಫ್ಟರ್ ಲಿಸ್ಟ್ ವಿ ಹ್ಯಾವ್ ಟಪಲ್ಲು ನಮಗೆ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ಸ್ಟೋರ್ ಆಗಿರುತ್ತೆ. ಆದರೆ ಇಟ್ ಈಸ್ ರೆಪ್ರೆಸೆಂಟ್ ಇನ್ ದ ರೌಂಡ್ ಬ್ರ್ಯಾಕೆಟ್. ಬ್ರೇಸಸಲ್ಲಿ ನಾವೇನು ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನು ನಾವೇನಂತ ಹೇಳ್ತೀವಿ, ಟಪಲ್ ಅಂತ ಹೇಳ್ತೀವಿ. ರೇಂಜ್ ಅಂತ ಹೇಳಿದರೆ ಏನು, ರೇಂಜ್ ನಮಗೆ ಏನು ತೋರಿಸುತ್ತೆ ಅಂತ ಹೇಳಿದರೆ, ಸೀಕ್ವೆನ್ಸ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಾವು ರೇಂಜ್ 5 ಅಂತ ತೊಗೊಂಡ್ರೆ, ಇನಿಷಿಯಲಿ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ, 0ಇಂದ ಸ್ಟಾರ್ಟ್ ಆಗುತ್ತೆ. 1, 2, 3, 4, 5 0ಇಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಯಿತು, ಅದು 4 ಅಂತ ಆಯಿತು. ನೆಕ್ಸ್ಟು ರೇಂಜ್ನ ನಾವು ಇನ್ನೊಂದು ವೇಯಲ್ಲಿ ಯೂಸ್ ಮಾಡ್ತೀವಿ. ರೇಂಜಲ್ಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟು ಕೊಡ್ಬೋದು ಮತ್ತು ಎಂಡಿಂಗ್ ಪಾಯಿಂಟು ಕೊಡ್ಬೋದು. ದಟ್ ಮೀನ್ಸ್ 2ಇಂದ ಸ್ಟಾರ್ಟ್ ಆಗುತ್ತೆ, 2ಇಂದ ಸ್ಟಾರ್ಟ್ ಆಗಿ 30ಗೆ ಏನಾಗುತ್ತೆ, ಅದು ಎಂಡ್ ಆಗುತ್ತೆ. ದಟ್ ಈಸ್ ರೇಂಜಲ್ಲಿ ನಾವು ಸೀಕ್ವೆನ್ಸ್ ಆಫ್ ಎಲಿಮೆಂಟ್ಸ್ನ ನಾವು ಜಸ್ಟ್ ನಂಬರ್ ಕೊಟ್ಬಿಟ್ಟು ಏನು ಮಾಡಿಸ್ತೀವಿ, ನಾವು ಪ್ರಿಂಟ್ ಮಾಡಿಸ್ತೀವಿ. ದ ಸೇಮ್ ಥಿಂಗ್ ವಿ ವಿಲ್ ಸಿ ವಿತ್ ಆ್ಯನ್ ಎಕ್ಸಾಂಪಲ್ ಇನ್ ದ ಪೈಥಾನ್. ಇವಾಗ ನೋಡಿ, ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ಎಸ್ ಈಸ್ ಈಕ್ವಲ್ ಟು ಹೆಲೋ, ಹೆಲೋ ಕೊಡ್ತಾ ಇದ್ದೀನಿ. ನಾವು ಐ ವಿಲ್ ಗಿವ್ ಹಿಯರ್, ಯಾವುದನ್ನು ಪ್ರಿಂಟ್ ಮಾಡಿಸ್ಬೇಕು ನಾನು, ಎಸ್. ಏನು ಟೈಪ್ ಪ್ರಿಂಟ್ ಮಾಡಬೇಕದು, ಎಸ್ಸು ಯಾವುದು ಟೈಪ್, ಅದು ಇನ್ವರ್ಟೆಡ್ ಕಾಮಾದಲ್ಲಿ ನಾವು ವ್ಯಾಲ್ಯೂಸ್ ಕೊಟ್ಟಿದ್ರೆ ದಟ್ ಈಸ್ ಸ್ಟ್ರಿಂಗ್. STR ಅಂತ ಹೇಳಿದರೆ ದಟ್ ಈಸ್ ಸ್ಟ್ರಿಂಗ್. ಅದೇ ಥರ ನಾನು ಎಸ್ ಈಸ್ ಈಕ್ವಲ್ ಟು 13, 56, 89, 90 ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಇವಾಗ ಯಾವುದನ್ನು ಪ್ರಿಂಟ್ ಮಾಡಿಸ್ಬೇಕು, ಅಗೇನು ನಾವು ಎಸ್ನ ಪ್ರಿಂಟ್ ಮಾಡಿಸ್ಬೇಕು. ಇದು ಯಾವ ಡಾಟಾ ಟೈಪ್ ಇದು, ಒಂದು ಬ್ರ್ಯಾಕೆಟ್, ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ನಾವು ವ್ಯಾಲ್ಯೂಸ್ನ ಪಾಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ದಟ್ ಈಸ್ ಆಫ್ ದ ಟೈಪ್ ಲಿಸ್ಟ್. ಯಾವ ಟೈಪ್ ಅದು, ಲಿಸ್ಟ್. ಅದೇ ಥರ ನಾವು ಅಗೇನ್ ಎಸ್ ಅಂತ ಕೊಡ್ತೀನಿ. ದ ಸೇಮ್ ಥಿಂಗ್ 78, 90,
789, 989, 908 ಏನೋ ಒಂದು ವ್ಯಾಲ್ಯೂ ಕೊಟ್ಟಿದ್ದೀನಿ, ಅದನ್ನು ನಾನು ರೌಂಡ್ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ವಿ ವಿಲ್ ಚೆಕ್ ದಿಸ್ ಈಸ್ ಆಫ್ ದ ಟೈಪ್. ಯಾವ ಟೈಪ್ ಅದು? ಟಪಲ್. ಇಂಟ್ ಇದೆ, ಫ್ಲೋಟ್ ಇದೆ, ಕಾಂಪ್ಲೆಕ್ಸ್ ಇದೆ, ಸ್ಟ್ರಿಂಗ್ ಇದೆ, ಲಿಸ್ಟ್ ಇದೆ, ಟಪಲ್ ಇದೆ. ನೆಕ್ಸ್ಟ್ ವಿ ವಿಲ್ ಸಿ ದ ರೇಂಜ್. ನಾವು ರೇಂಜ್ನ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಸೀಕ್ವೆನ್ಸ್ ಮೆನ್ಷನ್ ಮಾಡಬೇಕು ಅಂತ ಹೇಳಿದರೆ ವಿ ಶುಡ್ ಯೂಸ್ ದ ಫಾರ್ ಲೂಪ್. ಫಾರ್ ಲೂಪ್ನ ಯೂಸ್ ಮಾಡಬೇಕು. ಅಲ್ಲಿ ಯೂಸ್ ಹಿಯರ್ ಫಾರ್ ಐ ಇನ್ ರೇಂಜ್. ಯಾವುದು ರೇಂಜ್ ಕೊಟ್ಟಿದ್ದೀವಿ ನಾವು? ಎಕ್ಸಾಂಪಲಲ್ಲಿ 5 ಅಂತ ಕೊಟ್ಟಿದ್ದೀವಿ. ರೇಂಜ್ ಆಫ್ 5 ಯಾವುದನ್ನು ಪ್ರಿಂಟ್ ಮಾಡಿಸ್ಬೇಕು? ಐ. ರೇಂಜ್ ಆಫ್ 5ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಸಿ 0. ಯು ಕ್ಯಾನ್ ಸಿ ಹಿಯರ್ ನಮಗೆ ಎಷ್ಟು ಎಲಿಮೆಂಟ್ಸ್ ಇದೆ? 0, 1, 2, 3, 4 ಎಲಿಮೆಂಟ್ಸ್ ಇದೆ. ಅದೇ ಥರ ನಾವು ಇನ್ನೂ ವ್ಯಾಲ್ಯೂಸ್ನ ನಾವು ಪ್ರಿಂಟ್ ಮಾಡಿಸ್ಬೇಕು ಅಂತ ಹೇಳಿದರೆ, ನಮ್ಮದು ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟ್ ಕೊಡಬೇಕು ಅಂತ ಹೇಳಿದರೆ, ಅಗೇನ್ ಫಾರ್ ಐ ಇನ್ range, I'll give here 6, 10. ರೇಂಜ್ ಏನು ಕೊಡ್ತಾ ಇದ್ದೀನಿ ನಾನು? 6, 10 ಅಂತ ಕೊಡ್ತಾ ಇದ್ದೀನಿ. ಯಾವುದನ್ನು ಪ್ರಿಂಟ್ ಮಾಡಿಸ್ಬೇಕು? ಪ್ರಿಂಟ್ ಐನ ಪ್ರಿಂಟ್ ಮಾಡಿಸ್ಬೇಕು. ಎಂಟರ್ ಕೊಡಿ. ಯು ಕ್ಯಾನ್ ಸಿ ಹಿಯರ್ ಸ್ಟಾರ್ಟಿಂಗ್ ಏನು ವ್ಯಾಲ್ಯೂ ಇದೆ? ಅದು 6 ಇದೆ. 6, 7, 8. ನಾನು ಆಲ್ವೇಸ್ ನಾವು ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಏನು ಕೊಟ್ಟಿರ್ತೀವಿ ಅದರಿಂದ ಒಂದು ಅದು ಕಡಿಮೆ ಪ್ರಿಂಟ್ ಮಾಡುತ್ತೆ. ರೇಂಜ್ನ ನಾವು ಅಗೇನ್ ಸೀಕ್ವೆನ್ಸ್ ಅಂತ ಹೇಳಿದ್ರೆ ಒಂದಾದಮೇಲೆ ಒಂದು ಎಲಿಮೆಂಟ್ಸ್ನ ನಾವು ಏನು ಮಾಡಿಸ್ತಾ ಇದ್ದೀವಿ? ಪ್ರಿಂಟ್ ಮಾಡಿಸ್ತಾ ಇದ್ದೀವಿ. ವಿ ವಿಲ್ ಸಿ ದ ನೆಕ್ಸ್ಟ್ ಡಾಟಾ ಟೈಪ್, ದಟ್ ಈಸ್ ಸೆಟ್ಸ್. ಸೆಟ್ಸ್ ಅಂತ ಹೇಳಿದ್ರೇನು? ಇಟ್ ಈಸ್ ಆನ್ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಯುನೀಕ್ ಐಟಮ್ಸ್. ಅದನ್ನು ಯಾವುದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು? ಕರ್ಲಿ ಬ್ರ್ಯಾಕೆಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ನಾವೇನಂತ ಹೇಳ್ತೀವಿ? ಸೆಟ್ ಅಂತ ಹೇಳ್ತೀವಿ. ವಿಲ್ ಸಿ ಎಕ್ಸಾಂಪಲ್ ಆಫ್ ಸೆಟ್. ಎಸ್ ಇಸ್ ಈಕ್ವಲ್ ಟು ಕರ್ಲಿ ಬ್ರ್ಯಾಕೆಟ್ ಯೂಸ್ ಮಾಡಿ 10, 89, 56, 78. ಆರ್ಡರಲ್ಲಿ ಇಲ್ಲ ಇದು ಎಲಿಮೆಂಟ್ಸು. ವಿಲ್ ಕ್ಲೋಸ್ ಹಿಯರ್. ಯಾವುದನ್ನು ಪ್ರಿಂಟ್ ಮಾಡಿಸ್ಬೇಕು? ಪ್ರಿಂಟ್ ಟೈಪ್ ಆಫ್ ಎಸ್. ಎಸ್ದು ನಾವು ಟೈಪ್ ಪ್ರಿಂಟ್ ಮಾಡಿಸ್ಬೇಕು. ಯಾವುದು ಎಸ್ದು ಟೈಪು? ದ ಟೈಪ್ ಈಸ್ ಸೆಟ್. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್. ಬೇಕಾದರೆ ಪ್ರೀವಿಯಸ್ ಏನು ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ ಅದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ನೀವು ಎಕ್ಸಾಮಲ್ಲಿ ಕೇಳಿದರೆ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಡಾಟಾ ಟೈಪ್ಸ್ ಯೂಸ್ಡ್ ಇನ್ ಪೈಥಾನ್ ಅಂತ ಡೆಫಿನೇಷನ್ ಬರೆದ್ಬಿಟ್ಟು ಎಕ್ಸಾಂಪಲ್ಸ್ ಬರೆದ್ಬಿಟ್ಟು ಈ ಥರ ನೀವು ಎಕ್ಸಿಕ್ಯೂಷನ್ ಬರೆದಿರೋದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಇದನ್ನು ಕಾಪಿ ಮಾಡ್ಬೋದು ಎಕ್ಸಾಮ್ಸಿಗೆ. ದ ನೆಕ್ಸ್ಟ್ ಡಾಟಾ ಟೈಪ್ ವಿ ಹ್ಯಾವ್ ಮ್ಯಾಪಿಂಗ್. ಮ್ಯಾಪಿಂಗಲ್ಲಿ ನಮಗೆ ಡಿಕ್ಷನರೀಸ್ ಬರುತ್ತೆ. ಏನು ಡಿಕ್ಷನರೀಸ್ ಅಂತ ಹೇಳಿದರೆ, ಡಿಕ್ಷನರೀಸಲ್ಲಿ ಒಂದು ಇಂಡೆಕ್ಸ್ ವ್ಯಾಲ್ಯೂ ಇರುತ್ತೆ. ಮ್ಯಾಪಿಂಗಲ್ಲಿ ಕಲೆಕ್ಷನ್ ಆಫ್ ಐಟಮ್ಸ್ ಇರುತ್ತೆ. ಮ್ಯಾಪಿಂಗ್ ಟೈಪಲ್ಲಿ ಕಲೆಕ್ಷನ್ ಆಫ್ ಐಟಮ್ಸ್ ಇರುತ್ತೆ. ಬೇಸಿಕಲಿ ಮ್ಯಾಪಿಂಗಲ್ಲಿ ನಮ್ಗೆ ಯಾವ ಟೈಪ್ ಇರುತ್ತೆ? ಡಿಕ್ಷನರಿ. ಡಿಕ್ಷನರಿಯಲ್ಲಿ ನಾವು ವ್ಯಾಲ್ಯೂಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದರೆ ಕೀಯಿಂದ. ಫಾರ್ ಎಕ್ಸಾಂಪಲ್ ನಾನು ಕೀ 1 ಅಂತ ಕೊಟ್ಟರೆ ಕೀ 1 ವ್ಯಾಲ್ಯೂ ಏನಿರುತ್ತೆ ಆ ವ್ಯಾಲ್ಯೂ ಏನಾಗುತ್ತೆ? ಅದು ಡಿಸ್ಪ್ಲೇ ಆಗುತ್ತೆ. ಅಗೇನ್ ಸೆಕೆಂಡ್ ಕೀ 2 ನಾನು ಪ್ರೊವೈಡ್ ಮಾಡಿದರೆ ಕೀ 2ದು ವ್ಯಾಲ್ಯೂ ಏನಿರುತ್ತೆ ಆ ವ್ಯಾಲ್ಯೂ ಏನು ಮಾಡುತ್ತೆ? ಅದು ಡಿಸ್ಪ್ಲೇ ಮಾಡುತ್ತೆ. ಅಗೇನ್ ಇಟ್ ಈಸ್ ಎನ್ಕ್ಲೋಸ್ಡ್ ಇನ್ ದ ಕರ್ಲಿ ಬ್ರ್ಯಾಕೆಟ್ಸ್. ವಿ ವಿಲ್ ಸಿ ಆನ್ ಎಕ್ಸಾಂಪಲ್ ಹೌ ಡಿಕ್ಷನರಿ ವರ್ಕ್ಸ್. ಒಂದು ಡಿ ಅಂತ ತಗೋತಾ ಇದ್ದೀನಿ ನಾನು. ಡಿ ಈಸ್ ಈಕ್ವಲ್ ಟು ವಿಲ್ ಟೇಕ್ ಹಿಯರ್ ಎ. ಫಾರ್ ಎ ವಿ ಆರ್ ಆ್ಯಡಿಂಗ್ ಹಿಯರ್ ಆ್ಯಪಲ್, comma b. For b we are adding here banana. ಎಷ್ಟು ಬೇಕಾದರೂ ನಾವು ಎಲಿಮೆಂಟ್ಸ್ನ ನಾವೇನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ವಿಲ್ ಸಿ ಹಿಯರ್ ಪ್ರಿಂಟ್ ಟೈಪ್ ಆಫ್ ಡಿ. ಟೈಪ್ ಆಫ್ ಡಿ ಯಾವುದು? ಡಿಕ್ಷನರಿ. DICT ಅಂತ ಹೇಳಿದರೆ ಏನೋ ಡಿಕ್ಷನರಿ. ನಾವು ಪ್ರತಿಯೊಂದು ಡಾಟಾ ಟೈಪ್ಸು 1 by 1 ವಿ ವಿಲ್ ಸ್ಟಡಿ ಫರ್ದರ್. ಅದನ್ನು ಎಲಿಮೆಂಟ್ಸ್ನ ನಾವು ಹೇಗೆ ಆ್ಯಕ್ಸೆಸ್ ಮಾಡ್ತೀವಿ, ಅದ್ರ ಮೇಲೆ ಏನೆಲ್ಲ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡಬೇಕು ಅಂತ ವಿಲ್ ಸ್ಟಡಿ 1 by 1. ದ ಲಾಸ್ಟ್ ಡಾಟಾ ಟೈಪ್ ವಿ ಹ್ಯಾವ್ ದ
ಬಿಫೋರ್ ದ ಲಾಸ್ಟ್ ಡಾಟಾ ಟೈಪ್ ವಿ ಹ್ಯಾವ್ ದ ಬೂಲಿಯನ್ ಟೈಪ್. ಬೂಲಿಯನ್ ಟೈಪ್ ನಮಗೆ ವ್ಯಾಲ್ಯೂಸ್ ಯಾವುದ್ರಲ್ಲಿ ಡಿಸ್ಪ್ಲೇ ಮಾಡುತ್ತೆ, ಐದರ್ ಇಟ್ ಡಿಸ್ಪ್ಲೇಸ್ ದ ವ್ಯಾಲ್ಯೂ ಇನ್ ದ ಟ್ರೂ ಆರ್ ಫಾಲ್ಸ್. ಟ್ರೂ ಅಥವಾ ಫಾಲ್ಸಲ್ಲಿ ವ್ಯಾಲ್ಯೂಸ್ನ ಏನು ಮಾಡುತ್ತೆ, ಅದು ಡಿಸ್ಪ್ಲೇ ಮಾಡುತ್ತೆ. ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್ ಹಿಯರ್. a is equal to true, a is equal to given a is equal to 10. To check for the bool data type, a is equal to, ಇಲ್ಲಿ ನೋಡಿ, ಇಲ್ಲಿ ನಾನು ಟ್ರೂ ಅಂತ ಕೊಟ್ಟಿದ್ದೀನಿ, ದಟ್ ಈಸ್ ಸ್ಮಾಲ್ ಲೆಟರಲ್ಲಿ ಕೊಟ್ಟಿದ್ದೀನಿ, ದಟ್ ಮೀನ್ಸ್ ಇಟ್ ಈಸ್ ಎ ಎರರ್. ಟ್ರೂ ಅಂತ ಏನಿದೆ ಅದು ಒಂದು ಕೀವರ್ಡ್, ಅದು ಜಸ್ಟ್ ನಾನು ಇದನ್ನು ಕೊಟ್ಟರೆ ಅದು ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ವ್ಯಾಲ್ಯೂ. ಇದೇ ನಾನು ಟ್ರೂನ ನಾನು ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟರೆ ಅದು ತಗೊಳ್ಳತ್ತೆ, ಅದು ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟರೆ ಅದು ರಿಸೀವ್ ಮಾಡುತ್ತೆ, ಬಿಕಾಸ್ ಇದೇನಾಯಿತು, ಇದು ಸ್ಟ್ರಿಂಗ್ ಆಯಿತು. ಇಫ್ ಐ ಗಿವ್ ಹಿಯರ್ ಪ್ರಿಂಟ್ ಟೈಪ್ ಆಫ್ ಏನಾಯ್ತು, ಅದು ಸ್ಟ್ರಿಂಗ್ ಆಯಿತು. ಅದೇ ನಾನು ಏನಾದರೂ a is equal to ಕ್ಯಾಪಿಟಲ್ TRUE ಕೊಟ್ಟರೆ ಅದೇನಾಯಿತು, ಬೂಲಿಯನ್ ಆಯಿತು, ಪ್ರಿಂಟ್ ಕೀವರ್ಡ್ ಆಯಿತು. ಲಾಸ್ಟ್ ಕ್ಲಾಸಲ್ಲಿ ನಾನು ತೋರಿಸಿದ್ದೆ, ಕಲರ್ ಚೇಂಜ್ ಆಗ್ತದೆ, ದಟ್ ಮೀನ್ಸ್ ಇಟ್ ಈಸ್ ಎ ಕೀವರ್ಡ್. ಈ ಗ್ರೀನ್ ಕಲರಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಏನು ಕೊಡ್ತಾ ಇದ್ದೀವಿ, ದಟ್ ಈಸ್ ಎ ಸ್ಟ್ರಿಂಗ್. ಪ್ರಿಂಟ್ ಟೈಪ್ ಆಫ್ a, another bracket. You can see ಏದು ಟೈಪ್ ಏನಾಗಿದೆ, ನಮ್ಮದು ಬೂಲ್ ಆಗಿದೆ. change here, you can re-execute. a is equal to true, then we are going to print type of a. ಟೈಪ್ ಆಫ್ ಎ ಯಾವ್ದು ಇವಾಗ, ಬೂಲ್. ಅದೇ ನಾನು a is equal to ಫಾಲ್ಸ್ ಅಂತ ಕೊಟ್ಟರೆ ಅಗೇನ್ ಟೈಪ್ ಆಫ್ ಎ ಏನಾಗಿರುತ್ತೆ, ಅದು ಬೂಲ್ ಆಗಿರುತ್ತೆ. ದೆನ್ ಲಾಸ್ಟ್ ಡಾಟಾ ಟೈಪ್ ವಿ ಹ್ಯಾವ್ ದ ನನ್ ಡಾಟಾ ಟೈಪ್. ಇನ್ ದ ನನ್ ಡಾಟಾ ಟೈಪ್ ಇಟ್ ರೆಪ್ರೆಸೆಂಟ್ಸ್ ದ ಅಬ್ಸೆನ್ಸ್ ಆಫ್ ದ ವ್ಯಾಲ್ಯೂ. ಏನಾದರೂ ವ್ಯಾಲ್ಯೂ ಪ್ರೆಸೆಂಟ್ ಆಗಿಲ್ಲ ಅಥವಾ ನಲ್ ವ್ಯಾಲ್ಯೂ ಇದ್ದರೆ ಯಾವ ಟೈಪ್ ಡಿಸ್ಪ್ಲೇ ಮಾಡುತ್ತೆ, ಅದು ದ ಡಿಸ್ಪ್ಲೇಸ್ ದ none type. We'll see with an example. Suppose I have given here a is equal to none. That means value ಏನಾಗಿಲ್ಲ, ಅದರಲ್ಲಿ ಪ್ರೆಸೆಂಟ್ ಆಗಿಲ್ಲ. Now we'll see print type of a. Type of a is none type. I hope you have understand all the data types. Further classes ಅಲ್ಲಿ next lecture ಅಲ್ಲಿ operators. After that we will study all the data types one by one deep ಆಗಿ. Now we will recall once which are the different data types we have in the Python. We have the numeric data type. Numeric data type ಅಲ್ಲಿ ಯಾವುದಿದೆ ನಮಗೆ, ಜಸ್ಟ್ ರಿಕಾಲ್, ರಿವೈಸ್ ಯುವರ್ ಸೆಲ್ಫ್. ನ್ಯೂಮರಿಕ್ ಡಾಟಾ ಟೈಪಲ್ಲಿ ನಮಗೆ ಇಂಟ್ ಇದೆ, ಇಂಟಲ್ಲಿ ಯಾವ ವ್ಯಾಲ್ಯೂಸ್ ತೊಗೊಳುತ್ತೆ, ಇಂಟೀಜರ್ ವ್ಯಾಲ್ಯೂಸು. ನೆಕ್ಸ್ಟು ಯಾವುದಿದೆ ನಮ್ಮ ಹತ್ರ, ಫ್ಲೋಟ್ ಇದೆ, ಫ್ಲೋಟಲ್ಲಿ ಯಾವ ವ್ಯಾಲ್ಯೂಸ್ ತೊಗೋತಾ ಇದೆ, ಅದು ಫ್ರ್ಯಾಕ್ಷನಲ್ ವ್ಯಾಲ್ಯೂಸು. ಆಫ್ಟರ್ ದಟ್ ವಿ ಹ್ಯಾವ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸಲ್ಲಿ ಯಾವ ವ್ಯಾಲ್ಯೂ ತೊಗೋತಿದೆ, ಅದು ಕಾಂಪ್ಲೆಕ್ಸ್ ವ್ಯಾಲ್ಯೂ ತೊಗೋತಾ ಇದೆ. ನೆಕ್ಸ್ಟ್ ಟೈಪ್ ಯಾವುದಿದೆ ನಮ್ಮದು, ಸೀಕ್ವೆನ್ಸ್. ಸೀಕ್ವೆನ್ಸ್ ಅಂತ ಹೇಳಿದರೆ ಏನು, ಒನ್ ಬೈ ಒನ್ ಕ್ಯಾರೆಕ್ಟರ್ಸ್ನ ನಾವು ಒಂದು ಆರ್ಡರ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟು ಯಾವುದಿದೆ ನಮ್ಮದು, ಸ್ಟ್ರಿಂಗು. ನಾವು ಎನ್ಕ್ಲೋಸ್ಡ್ ಯಾವುದ್ರಲ್ಲಿ ಮಾಡ್ತೀವಿ, ಕೋಟ್ಸಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಯಾವುದಿದೆ ನಮ್ಮದು, ಲಿಸ್ಟ್. ಲಿಸ್ಟ್ ಅಂತ ಹೇಳಿದರೆ ಆರ್ಡರ್ಡ್ ಕಲೆಕ್ಷನ್ ಐಟಮ್ಸು ಯಾವುದ್ರಲ್ಲಿ ಬರಿತೀವಿ ನಾವು, ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಬರಿತೀವಿ. ನೆಕ್ಸ್ಟು ಯಾವುದಿದೆ ನಮಗೆ, ಟಪಲ್ ಅಂತ ಹೇಳಿದರೆ ಅಗೇನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸು ಈ ಬ್ರ್ಯಾಕೆಟಲ್ಲಿ ಬರಿತೀವಿ. ಆಫ್ಟರ್ ದಟ್ ವಿ ಹ್ಯಾವ್ ಸೆಟ್ ಈಸ್ ಆಲ್ಸೋ ಇನ್ ಸೀಕ್ವೆನ್ಸ್ ನಂಬರ್. ಯಾವುದ್ರಲ್ಲಿ ಬರಿತೀವಿ ನಾವು, ಕರ್ಲಿ ಬ್ರ್ಯಾಕೆಟ್ಸಲ್ಲಿ ಬರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ದ ರೇಂಜಲ್ಲಿ ನಾವೇನು ಬರಿತೀವಿ, ಸೀಕ್ವೆನ್ಸ್ ಬರಿತೀವಿ. ವಾಟ್ ಎವರ್ ದ ನಂಬರ್ ವಿ ಹ್ಯಾವ್ ಗಿವನ್, ಬೇಸ್ಡ್ ಆನ್ ದಟ್ ನಂಬರ್ ಸೀಕ್ವೆನ್ಸ್ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಯಾವುದಿದೆ ನಮಗೆ, ಮ್ಯಾಪಿಂಗ್ ಇದೆ. ಮ್ಯಾಪಿಂಗಲ್ಲಿ ನಮ್ಗೆ ಯಾವುದು ಬರುತ್ತೆ, ಡಿಕ್ಷನರೀಸ್ ಬರುತ್ತೆ. ಮ್ಯಾಪಿಂಗಲ್ಲಿ ಡಿಕ್ಷನರೀಸ್ ಬರುತ್ತೆ. ಡಿಕ್ಷನರೀಸು ಕರ್ಲಿ ಬ್ರ್ಯಾಕೆಟಲ್ಲಿ ಇರುತ್ತೆ. ಇದರಲ್ಲಿ ನಾವು ಕೀ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ನಾವು ವ್ಯಾಲ್ಯೂನ ಏನು ಮಾಡ್ತಾ ಇರ್ತೀವಿ, ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ದ ನೆಕ್ಸ್ಟ್ ಟೈಪ್ ವಿ ಹ್ಯಾವ್ ದ ಬೂಲಿಯನ್ ಟೈಪ್. ಬೂಲಿಯನ್ ಟೈಪ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಐದರ್ ಟ್ರೂ ಆರ್ ಫಾಲ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ದ ಲಾಸ್ಟ್ ಥಿಂಗ್ ವಿ ಹ್ಯಾವ್ ದ ನನ್ ಟೈಪ್. ನನ್ ಟೈಪಲ್ಲಿ ಯಾವ ವ್ಯಾಲ್ಯೂಸ್ ಇರುತ್ತೆ, ಇವಾಗ ಯಾವುದೋ ಒಂದು ವೇರಿಯೇಬಲಲ್ಲಿ ವ್ಯಾಲ್ಯೂ ಪ್ರೆಸೆಂಟ್ ಇಲ್ಲ, ಆಬ್ಸೆಂಟ್ ಆಗಿದೆ ಅಥವಾ ನಲ್ ವ್ಯಾಲ್ಯೂ ಇದೆ ಅಂತ ಹೇಳಿದರೆ ಆ ಪರ್ಟಿಕ್ಯುಲರ್ ವೇರಿಯೇಬಲ್ ಯಾವ ಟೈಪ್ ಆಗಿರುತ್ತೆ, ದಟ್ ಈಸ್ ನನ್ ಟೈಪ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ ಡಾಟಾ ಟೈಪ್ಸ್. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.